ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟರ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡೋ ವೆಬ್ ಸೀರೀಸ್ ಹೆಸರು ಮುತ್ತಸ್ಸಿ ಅಂತ. ತುಂಬಾ ಚೆನ್ನಾಗಿದೆ. ಸಸ್ಪೆನ್ಸ್ಫುಲ್ ಹಾರರ್ ಸೀರೀಸ್ ಸಖತ್ತಾಗಿದೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಎಂಡ್ ವರೆಗೆ ನೋಡ್ತಾ ಹೋಗಿ. ಸೊ ಹಾಗಾದ್ರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಮೂವಿಯ ಕತೆಗಡೆ ಹೋಗೋಣ. ಇದರ ಸ್ಟಾರ್ಟಿಂಗ್ ಅಲ್ಲಿ ಒಂದು ನಿಗೂಢವಾದ ಮನೆಯಲ್ಲಿರುವ ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ಅವನ ಹೆಸರು ರಾಜನ್ ಅಂತ. ಅವನ ಮನೆ ಹೊರಗಡೆ ಇರುವ ತೋಟದಲ್ಲಿ ಒಂದು ಮುಂಗುಸಿನ ಬೇಟೆ ಆಡ್ತಿರ್ತಾನೆ. ಆವಾಗಲ್ಲಿ ಅವನ ಹೆಂಡತಿ ಬರ್ತಾಳೆ. ಅವಳ ಹೆಸರು ಲೀಲಾ. ಅವಳನ್ನ ಕಂಡು ಇವನು, ನೀನಿನ್ನು ಮಲಗಿಲ್ವಾ, ಎಷ್ಟೊತ್ತಲ್ಲಿ ನೀನು ಇಲ್ಲೆಲ್ಲ ಬರಬಾರ್ದು, ಒಳಗೋಗುವಂತ ಗದರಿಸ್ತಾನೆ. ನಂತರ ಈ ರಾಜನ್ ಮನೆ ಒಳಗೋಗಿ ಆ ಮುಂಗುಸಿಯನ್ನ ತುಂಡಾಗಿ ಮಾಡಿ ಅದರ ಮಾಂಸ ಆಗಿ ಆಲ್ಕೋಹಾಲ್ನ ತಗೊಂಡು ಸೀದಾ ತನ್ನ ಮನೆಯ ಮಾಡಿ ಮೇಲೆ ಹೋಗ್ತಾನೆ. ಈ ಲೀಲಾ ಕೂಡ ಕ್ಯೂರಿಯಾಸಿಟಿಲಿ ಅವನ ಹಿಂಬಾಲಿಸ್ತಾ ಸೀದಾ ಮೇಲೆ ಹೋಗ್ತಾಳೆ. ಮೇಲಿರೋ ಒಂದು ರೂಮಲ್ಲಿರುವ ಅಜ್ಜಿಗೆ ಅವಳ ಕೂದಲು ತುಂಬಾ ಉದ್ದವಾಗಿತ್ತು. ಆ ಅಜ್ಜಿಗೆ ಈ ರಾಜನ್ ತಗೊಂಡೋಗಿ ಅದೇ ಮುಂಗೂಸಿಯ ಮಾಂಸವನ್ನ ಕೊಡ್ತಾನೆ. ಶಾಕಿಂಗ್ಲಿ ಆ ಅಜ್ಜಿ ಅದರ ಹಸಿ ಮಾಂಸವನ್ನೇ ತಿನ್ನೋಕೆ ಸ್ಟಾರ್ಟ್ ಮಾಡ್ತಾಳೆ. ಹಾಗೆ ಅಲ್ಲೇ ಈ ದೃಶ್ಯವನ್ನೆಲ್ಲ ಕದ್ದು ನೋಡ್ತಾ ನಿಂತಿದ್ದ ಲೀಲಾ ಕಡೆ ಆ ಅಜ್ಜಿ ಒಂದು ಭಯಾನಕ ಲುಕ್ಕನ್ನ ಕೊಡ್ತಾಳೆ. ಅದನ್ನ ಕಂಡು ಹೆದರಿ ಈ ಲೀಲಾ ಸ್ಲಿಪ್ ಆಗಿ ಮೇಲಿಂದ ಕೆಳಗೆ ಬೀಳ್ತಾಳೆ. ಇಲ್ಲಿಂದ ಸೀನ್ ಹಿಂದೆ ಹೋಗುತ್ತೆ. ಇಲ್ಲಿ ಕಾಡೊಳಗೆ ಮದುವೆ ಆಗ್ಲಿಕ್ಕೋಸ್ಕರ ಒಂದ್ ರೀತಿ ರಿಚುವಲ್ನ ರೆಡಿ ಮಾಡ್ಕೊಳ್ತಿರುವ ರಾಜನ್ ಆಗಿ ಒಬ್ಬ ಮಾಟಗಾರನ ತೋರಿಸ್ತಾರೆ. ಆ ಮಾಟಗಾರ ಇವನಿಗೆ ಗ್ರಹಣ ಮುಗಿ ಒಳಗೆ ಮದುವೆ ಮುಗಿಸ್ಬೇಕು ಅಂತ ಹೇಳ್ತಿರ್ತಾನೆ. ಆ ಹೊತ್ತಿಗಲ್ಲಿ ಮದುಮಗಳ ಎಂಟ್ರಿ ಆಗುತ್ತೆ. ಅಂದ್ರೆ ಲೀಲಾ ಆಗಿ ತನ್ನ ಅಪ್ಪ ಆಗಿ ತಂಗಿಯಂದರೊಂದಿಗೆ ಅಲ್ಲಿ ಬರ್ತಾಳೆ. ಆಕ್ಚುಲಿ ಈ ಮದುವೆಗೆ ಲೀಲಾ ಬಿಟ್ಟು ಮತ್ಯಾರಿಗೆ ಕೂಡ ಇಷ್ಟ ಇರುವುದಿಲ್ಲ. ಅವಳ ಅಪ್ಪ ಆಗಿ ತಂಗಿಯರಿಗೆ ಅವಳನ್ನ ಎಷ್ಟು ದೂರದ ಊರಿಗೆ ಕೊಡ್ಲಿಕ್ಕೆ ಇಷ್ಟ ಇರಲಿಲ್ಲ. ಆದ್ರೂ ಲೀಲಾಗೆ ಇಷ್ಟ ಇದೆ ಅನ್ನೋ ಒಂದೇ ಕಾರಣಕ್ಕೆ ಒಪ್ಪಿದ್ರು. ಅನಿವೆ ಅಂತೂ ಮದುವೆ ಆಗುತ್ತೆ. ರಾಜನ್ ಅವಳನ್ನ ತನ್ನ ಮನೆಗೆ ಕರ್ಕೊಂಡು ಬರ್ತಾನೆ. ಆ ಮನೆ ನೋಡಿ ಇವಳಿಗೆ ಸ್ವಲ್ಪ ಭಯ ಆಗುತ್ತೆ. ಯಾಕಂದ್ರೆ ಒಂಥರ ಭೂತ ಬಂಗಲೆ ಆಗಿತ್ತು. ನಂತರ ಹಾಗೆ ಒಳಗೋದ್ಮೇಲೆ ಈ ಲೀಲಾ ರಾಜನ್ನ ತಾಯಿಯಲ್ಲಿ ಅಂತ ಕೇಳಿದಾಗ ಅವರು ಮಾಡಿ ಮೇಲಿದ್ದಾರೆ, ಬೆಳಗ್ಗೆ ಮೀಟ್ ಮಾಡಿಸ್ತೇನೆ ಅಂತ ಹೇಳ್ತಾನೆ. ಆ ಸೀನ್ ಅಲ್ಲಿಗೆ ಎಂಡ್ ಆಗ್ತಿದ್ದಾಗೆ ಅದರ ನೆಕ್ಸ್ಟ್ ಸೀನ್ ಮತ್ತೆ ಪುನಃ ಈ ಪ್ರೆಸೆಂಟ್ ಕಡೆ ಬರುತ್ತೆ. ಇಲ್ಲಿ ಮೆಟ್ಟಿಲ ಕೆಳಗಿಂದ ಬಿದ್ದ ಲೀಲನ ಎತ್ಕೊಂಡೋಗಿ ಮಲಗಿಸಿ ಆರೈಕೆ ಮಾಡ್ತಿರೋ ರಾಜನ್ನ ತೋರಿಸ್ತಾರೆ. ಆವಾಗ ಲೀಲಾ ಅಮ್ಮ ಯಾಕೆ ಆಗಿದ್ದಾರೆ, ಅವ್ರು ಯಾಕೆ ಮಾಂಸವನ್ನ ತಿಂತಾರೆ ಅಂತ ಕೇಳ್ತಾಳೆ. ಅದಕ್ಕೆ ಇವನು ಹೇಳ್ತಾನೆ, ಅಮ್ಮ ಒಬ್ಬರು ಮಾಟಗಾತಿ, ಆ ವಿದ್ಯೆನ ಅವರಿಂದ ನಾ ಕೂಡ ಕಲ್ತಿದ್ದೆ. ಅವರಿಗೆ ಈ ಮುಂಗುಸಿ ಮಾಂಸವನ್ನೇ ತಿಂದು ಅಭ್ಯಾಸ, ಅದನ್ನ ತಿಂದ್ರೆ ಮಾತ್ರ ಅವರು ಸರಿಯಾಗಿರ್ತಾರೆ ಅಂತ ಹೇಳ್ತಾನೆ. ಇವಳು ಕೂಡ ಏನು ಹೇಳಕ್ ಹೋಗದೆ ಸುಮ್ನಾಗ್ತಾಳೆ. ಅನಿವೆ ಅದರ ನೆಕ್ಸ್ಟ್ ಡೇ ಲೀಲಾ ಊರಿಂದ ಆಚೆ ಹೋದಾಗ ಅಲ್ಲೊಬ್ಬ ಹೂ ಮಾರೋ ಮಹಿಳೆ ಸಿಗ್ತಾಳೆ. ಇವಳು ರಾಜನ್ನ ಹೆಂಡತಿ ಅಂತ ಗೊತ್ತಾದ್ಮೇಲೆ ಇವಳಿಗೆ ವಾರ್ನ್ ಮಾಡ್ತಾಳೆ. ರಾಜನಿರೋ ಆ ಮನೆ ಒಂದು ಶಾಪಿತ ಮನೆ. ಆ ಮನೆ ಮಾತ್ರ ಅಲ್ಲ, ಇಡೀ ಊರೇ ಶಾಪಿತ ಆಗಿದೆ. ಕಳೆದ 10 ವರ್ಷಗಳಿಂದ ಈ ಊರಲ್ಲಿರೋ ಯಾವ ಮಹಿಳೆ ಕೂಡ ಮಕ್ಕಳಾಗಿಲ್ಲ. ಅಷ್ಟು ಮಾತ್ರ ಅಲ್ಲ, ಬೇರೆಯವರಿಂದ ಈ ಊರಿಗೆ ಯಾರೇ ಬಂದರೂ ಕೂಡ ಅವ್ರಿಗೆ ಮಕ್ಕಳಾಗಲ್ಲ ಅಂತ ಒಂದು ಕತೆ ಹೇಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಒಂದಿನ ಒಬ್ಬ ಮಹಿಳೆ ಏನೋ ಗಿಡಮೂಲಿಕೆ ತರೋಕಂತ ಅದೇ ಮನೆ ಹತ್ತಿರ ಹೋಗಿದ್ಲು. ಆದ್ರೆ ಆ ಗಿಡನ ಕೀಳ್ತಿದ್ದಾಗ್ಲೇ ಅದರ ಬೇರಿಂದ ವಿಚಿತ್ರವಾದ ಕೂದಲೆಲ್ಲ ಬಂದು ಅವಳನ್ನ ಹಿಡಿದು ನಂತರದಲ್ಲಿ ಅವಳು ಭೀಕರವಾಗಿ ಸತ್ತೋಗಿದ್ಲು. ಅನಂತರ ತನ್ನ ಹೆಂಡತಿ ಸಾವಿಗೆ ಕಾರಣವಾದ ಆ ಶಾಪಿತ ಮನೆನ ಸುಟ್ಟಾಕ್ತೇನೆ ಅಂತ ಮುರಳಿ ಇಬ್ಬರು ವ್ಯಕ್ತಿಗಳನ್ನ ಕರ್ಕೊಂಡು ಆ ಮನೆಗೆ ಹೋಗಿದ್ದ. ಆದ್ರೆ ಇದುವರೆ ಕೂಡ ಅವನು ವಾಪಸ್ ಬಂದಿಲ್ಲ. ಅವನಂತಲ್ಲ, ಇಲ್ಲಿವರೆಗೆ ಆ ಮನೆಗೆ ಹೋದ ಯಾರು ಕೂಡ ವಾಪಸ್ ಬಂದಿಲ್ಲ ಅಂತ ಹೇಳ್ತಾಳೆ. ಈ ಲೀಲಾ ಒಂದು ನಿಗೂಢವಾದ ಯೋಚನೆಯೊಂದಿಗೆ ಮನೆಗೆ ವಾಪಸ್ ಹೋಗ್ತಾಳೆ. ಆ ರಾತ್ರಿ ಅವಳಿಗೆ ಅದೇ ಮನೆಯಲ್ಲಿರುವ ಒಂದು ರೂಮಲ್ಲಿ ವಿಚಿತ್ರವಾಗಿರುವ ಕೆಲವು ವಸ್ತುವನ್ನೆಲ್ಲ ನೋಡ್ತಾಳೆ. ಆ ರೂಮಲ್ಲಿ ಹಲವಾರು ತಾಂತ್ರಿಕ ಗೊಂಬೆಗಳಿದ್ದು ಅದನ್ನ ಎಲ್ಲಾ ಕಡೆ ನೇತಾಕಿಟ್ಟಿರ್ತಾರೆ. ಆ ಹೊತ್ತಿಗಲ್ಲಿ ರಾಜನ್ ಬರ್ತಾನೆ. ಅವನೇನು ಇವಳನ್ನ ನೋಡಿ ಭಯಲ್ಲ, ಕಾಮಾಗಿ ಉತ್ತರ ಕೊಡ್ತಾನೆ. ನಾನಿಂಗೆ ಮೊದ್ಲೇ ಹೇಳಿದ್ದೆ, ನಂಗೆ ಮಾಟ ಮಾಡೋದು ಗೊತ್ತಿದೆ ಅಂತ. ಈ ಗ್ರಾಮದಲ್ಲಿರೋ ಎಲ್ಲಾ ಆತ್ಮಗಳನ್ನ ಬಂದಿ ಮಾಡಿ ಇಲ್ಲಿಟ್ಟಿದ್ದೀನಿ. ಇದರಿಂದ ಯಾವುದೇ ತೊಂದರೆ ಆಗಲ್ಲ. ಇದೇ ಒಂದ್ ಕಾರಣಕ್ಕೆ ಊರವರಿಗೆ ನಮ್ಮನ್ನ ನೋಡಿದ್ರೆ ಆಗಲ್ಲ ಅಂತ. ಆದ್ರೆ ಈ ಲೀಲಾ ಅದ್ರ ಬಗ್ಗೆ ಏನು ತಕರಾರು ತೆಗೆಯದೆ ಸುಮ್ನಾಗ್ತಾಳೆ. ಹೀಗಿರುವಾಗ ಒಂದಿನ ಲೀಲಾ ಪ್ರೆಗ್ನೆಂಟ್ ಆಗ್ತಾಳೆ. ರಾಜನ್ಗೆ ತುಂಬಾ ಖುಷಿಯಾಗಿ ಅದನ್ನ ಅಮ್ಮನ ಹತ್ರ ಹೇಳಿದಾಗ ಅಲ್ಲವಳು ನಗಾಡ್ತಾ ಅಸಡ್ಡಾಗಿ ಮಾತಾಡ್ತಾಳೆ. ನೀನೇ ಒಬ್ಬ ವೇಸ್ಟ್, ಇನ್ನಂಗೆ ಹುಟ್ಟೋ ಮಗು ಕೂಡ ಅದೇ ರೀತಿ ಇರುತ್ತೆ ಅಂತ. ಅದರಿಂದ ಲೀಲಾಗೆ ಬೇಜಾರಾಗಿ ಸೀದಾ ರೂಮ್ಗೆ ಹೋಗಿ ಒಬ್ಬಳೆ ಕೂತು ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ. ರಾಜನ್ ಅವಳಿಗೆ ಸಮಾಧಾನ ಮಾಡ್ತಾನೆ. ಬಟ್ ಇವಳಿಗೆ ಭಯ ಆಗುತ್ತೆ. ಯಾಕಂದ್ರೆ ಇಲ್ಲಿವರೆಗೆ ಈ ಊರಲ್ಲಿ ಮಕ್ಕಳು ಹುಟ್ಟೇ ಇಲ್ಲ ಅಂತೆ. ನನ್ನ ಮಗುಗೆ ಏನಾದರೂ ಆಗುತ್ತೆ ಅಂತ ಭಯ ಆಗ್ತಿದೆ. ನಾವು ಯಾಕೆ ಮಗು ಆಗುವವರೆಗೂ ನನ್ನ ತಂದೆ ಮನೆಗೆ ಹೋಗ್ಬಾರ್ದಂತ ಕೇಳ್ತಾಳೆ. ಬಟ್ ರಾಜನ್ಗೆ ಮಾತ್ರ ತನ್ನ ಅಮ್ಮನ ಬಿಟ್ಟು ಹೋಗ್ಲಿಕ್ಕೆ ಇಷ್ಟ ಇರೋದಿಲ್ಲ. ಅದನ್ನ ಕೇಳಿ ಲೀಲಲ್ಲೇ ತಲೆ ಬಗ್ಗಿಸ್ತಾ ಸುಮ್ನಾಗ್ತಾಳೆ. ಹೀಗೆ ಸುಮಾರು ದಿನಗಳು ಹೊರಡುತ್ತೆ. ಆ ದಿನ ರಾಜನ್ ಊರಿಂದ ಆಚೆ ಹೋಗ್ತಿರುವಾಗ ಒಬ್ಬ ವ್ಯಕ್ತಿ ಬಂದು ಅವನ ಮಾತಾಡಿಸ್ತಾನೆ. ನನ್ನ ಹೆಸರು ಶ್ರೀಧರ್, ನಾನು ಬೇರೆ ಯಾರು ಅಲ್ಲ, ನಿನ್ನ ಅಣ್ಣ ಅಂತ. ಆದ್ರೆ ರಾಜನ್ಗೆ ಆ ವ್ಯಕ್ತಿ ಯಾರಂತಾನೆ ಗೊತ್ತಾಗುದಿಲ್ಲ.
ಆಗ ಅವನು ಬ್ರೀಫ್ ಆಗಿ ಹೇಳ್ತಾನೆ, ಆಕ್ಚುಲಿ ಈ ರಾಜನ್ ಆ ಕಾಲದ ಅತಿ ದೊಡ್ಡ ಮಾಟಗಾತಿಯಾದ ಸೋಮೇಶ್ವರಿಯ ಮಗ, ಹಾಗೆ ಈ ಮುರಳಿ ಅದೇ ಸೋಮೇಶ್ವರಿಯ ಮಗಳ ಮಗ. ಸೊ ಅಣ್ಣ ತಮ್ಮ ಆಗ್ತೀವಂತ. ಹಾಗೆ ಅವನು ಹೇಳ್ತಾನೆ, ನಮ್ಮನೆಗೊಂದು ಮಾನ್ಸ್ಟರ್ ಬಂದ ನಂತರವೇ ಇಡೀ ಸಂತಾನ ಹಾಳಾಗಿ ಹೋಯ್ತು. ಆಕ್ಚುಲಿ ಅವನು ಮಾನ್ಸ್ಟರ್ ಅಂತ ಹೇಳಿದ್ದು ಬೇರೆ ಯಾರಿಗೂ ಅಲ್ಲ, ಇದೇ ರಾಜನ್ನ ಅಮ್ಮಂಗೆ. ಅವಳು ನಮ್ಮ ಸಂಸಾರಕ್ಕೆ ಬಂದ ನಂತರವೇ ನಮ್ಮ ಸಂಸಾರ ಅವನತಿಯ ಹಾದಿ ಹಿಡಿದಿದ್ವು ಅಂತ. ಬಟ್ ರಾಜನ್ ಅವನ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳದೆ ಅಲ್ಲಿಂದ ವಾಪಸ್ ಬರ್ತಾನೆ. ಅನಿವೆ ಅದರ ನೆಕ್ಸ್ಟ್ ಡೇ ಈ ಲೀಲಾಗೆ ತುಂಬಾ ಜೋರಾಗಿ ಹೊಟ್ಟೆ ನೋವು ಕಾಣಿಸ್ಕೊಳ್ತದೆ. ಅವಳು ಬಿದ್ದು ಒದ್ದಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಮೇಲೆ ನೋಡಿದ್ರೆ ಅವಳ ಮಗು ಹೊಟ್ಟೆಲೆ ಸತ್ತೋಗಿತ್ತು. ಅದರಿಂದ ರಾಜನಾಗಿ ಲೀಲಾ ಇಬ್ಬರು ಕೂಡ ಬೇಜಾರಾಗ್ತಾರೆ. ಆದ್ರೆ ಆ ಅಜ್ಜಿ ಮಾತ್ರ ಈ ಲೀಲಾಗೆ ಸಮಾಧಾನ ಮಾಡ್ತಾಳೆ. ನೀನು ಮತ್ತೆ ಪುನಃ ಪ್ರೆಗ್ನೆಂಟ್ ಆಗ್ತೀಯಾ, ನಿನ್ನ ಹೊಟ್ಟೆಯಲ್ಲಿ ಒಬ್ಬ ಶಕ್ತಿಶಾಲಿಯಾದ ಗಂಡು ಮಗು ಹುಟ್ಟುತ್ತೆ. ಅದಾದ ನಂತರ ಇಡೀ ಊರಿನ ಎಲ್ಲಾ ಮಹಿಳೆಯರು ಪ್ರೆಗ್ನೆಂಟ್ ಆಗ್ತಾರಂತ. ಆ ಮಾತು ಕೇಳಿ ಲೀಲಾಗೆ ತುಂಬಾ ಖುಷಿ ಆಗುತ್ತೆ. ಹಾಗೆ ಆ ಖುಷಿಯಲ್ಲಿ ಅವಳು ಆ ರಾತ್ರಿ ನೆಮ್ಮದಿಯ ನಿದ್ದೆನ ಮಾಡ್ತಿರ್ತಾಳೆ. ಆಗ ಇದ್ದಕ್ಕಿದ್ದಾಗ ಏನಾಗುತ್ತೋ ಗೊತ್ತಿಲ್ಲ, ಲೀಲಾ ತನ್ನ ಹೊಟ್ಟೆ ಹಿಡ್ಕೊಂಡು ನರಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಹಾಗೆ ಈ ಕಡೆ ರೂಮಲ್ಲಿದ್ದ ಅಜ್ಜಿ ಒಂದು ತೀರ್ಥ ತರದ ನೀರನ್ನ ಸುರಿತಿರ್ತಾಳೆ. ಶಾಕಿಂಗ್ಲಿ ಅವಳಲ್ಲಿ ಆ ರೀತಿ ಸುರಿತಿದ್ರೆ ಇಲ್ಲಿ ಈ ಕಡೆ ಅದನ್ನ ಲೀಲಾ ಕುಡಿತಿರೋ ಹಾಗೆ ನಮಗೆ ತೋರುತ್ತೆ. ಹಾಗೆಲ್ಲ ನಾರ್ಮಲ್ ಆಗುತ್ತೆ. ಆವಾಗಲ್ಲಿ ಕೋಣ ಕೂಗುವ ಶಬ್ದ ಆಗುತ್ತೆ. ಹಾಗೆ ಯಾವುದೋ ಕಪ್ಪು ಬಣ್ಣದ ಆಕೃತಿ ತೋರಿ ಅಲ್ಲಿಂದ ಓಡಿ ಹೋಗುತ್ತೆ. ಸೀರಿಯಸ್ಲಿ ಅವಳಿಗೆ ಏನಂತಾನೆ ಅರ್ಥ ಆಗುದಿಲ್ಲ. ಎನಿವೇ ಅದರ ನೆಕ್ಸ್ಟ್ ಡೇ ಲೀಲಾ ಕನ್ನಡಿಲಿ ತನ್ನ ವಿಚಿತ್ರವಾದ ರೂಪವನ್ನ ನೋಡ್ತಾಳೆ. ಲೈಕ್ ಅದು ಅದೇ ಅಜ್ಜಿ ತರ ಮುಂಗುಸ್ಯ ಮಾಂಸವನ್ನ ತಿಂತಿತ್ತು. ಹಾಗೆ ಇದ್ದಕ್ಕಿದ್ದಾಗೆ ಅವಳ ಮೈಯೆಲ್ಲ ಸುಕ್ಕಾಗಿ ಆಮೇಲೆ ನಾರ್ಮಲ್ ಆಗುತ್ತೆ. ಇದೆಲ್ಲ ಏನಕ್ಕಾಗ್ತಿದೆ ಅಂತ ಅನ್ಕೊಳ್ಳುವಾಗ್ಲೇ ಅವಳು ಪ್ರೆಗ್ನೆಂಟ್ ಆಗ್ತಾಳೆ. ಆ ಖುಷಿಯಿಂದ ಅವಳು ಇಲ್ಲಿವರೆಗೆ ಆಗಿದ್ದ ಎಲ್ಲಾ ಘಟನೆನ ಮರ್ತು ಬಿಡ್ತಾಳೆ. ಆಮೇಲೆ ಆ ವಿಷಯ ಗೊತ್ತಾಗಿ ಅಜ್ಜಿ ಹಾಗೆ ರಾಜನ್ ಇಬ್ರು ಖುಷಿ ಆಗ್ತಾರೆ. ಈ ಮಧ್ಯೆ ಮನೆಗೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದ ಅದೇ ಶ್ರೀಧರ್ ಬರ್ತಾನೆ. ಆಕ್ಚುಲಿ ಅವನ್ ಹುಡ್ಕೊಂಡ್ ಬಂದಿದ್ದು ರಾಜನ್ನ. ಆದ್ರೆ ಅವನ್ ಮನೇಲಿಲ್ಲ ಅಂತ ಲೀಲಾ ಹೇಳ್ತಾಳೆ. ನೀವು ಯಾರು ಅಂತ ಅವಳು ಕೇಳಿದಾಗ ನಾನು ರಾಜನ್ನ ದೂರ ಸಂಬಂಧಿ ಅಂತಾನೆ. ಹಾಗೆ ಅವನು ಲೀಲಾಗೆ ವಾರ್ನ್ ಮಾಡ್ತಾನೆ, ಈ ಯಾವುದೇ ಕಾರಣಕ್ಕೂ ನೀನು ಈ ಮನೇಲಿರ್ಬೇಡ, ನಿನ್ ಮಗು ಉಳಿಬೇಕಂದ್ರೆ ಮನೆ ಬಿಟ್ಟೋಗುವಂತ. ಆವಾಗಲ್ಲಿ ಅದೇ ಕೋಣ ಕೂಗುವ ಶಬ್ದ ಕೇಳುತ್ತೆ. ಇವನ್ ಹೆದರಿ ನಾ ಹೊರಡೋ ಟೈಮ್ ಬಂತಂತ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಎನಿವೆ ಅದೇ ದಿನ ರಾತ್ರಿ ಲೀಲಾಗೆ ಹೆರಿಗೆ ನೋವು ಸ್ಟಾರ್ಟ್ ಆಗುತ್ತೆ. ರಾಜನ್ ಹೋಗಿ ಆ ಊರಿನ ಒಬ್ಬ ಹಿರಿಯ ಅಜ್ಜಿನ ಕಾಡಿ ಬೇಡಿ ಕರ್ಕೊಂಡು ಬರ್ತಾನೆ. ಆದ್ರೆ ಅವಳ ರೂಮ್ ಒಳಗೆ ಹೋದಾಗ ಅಲ್ಲಿ ರಕ್ತ ತುಂಬೋಗಿತ್ತು. ಅದಲ್ಲದೆ ಅದೇ ಕೋಣ ಕೂಗುವ ಶಬ್ದ ಎಲ್ಲ ಕೇಳಿ ಆ ಅಜ್ಜಿ ಹೆದರಿ ಅಲ್ಲಿಂದ ಓಡಿ ಹೋಗ್ತಾಳೆ. ರಾಜನ್ ಬಂದ್ ನೋಡಿದಾಗ ಲೀಲಾ ರಕ್ತದ ಮಡುವಲ್ಲಿ ಬಿದ್ದಿದ್ರೆ ಈ ಕಡೆ ಅಜ್ಜಿ ಮಗು ಒಟ್ಟಿಗೆ ಆಟ ಆಡ್ತಿರ್ತಾಳೆ. ಎಸ್, ಲೀಲಾ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ಲು. ಆದ್ರೆ ಈ ರಾಜನ್ಗೆ ಆ ದೃಶ್ಯ ಎಲ್ಲ ಕಂಡು ತಲೆ ಹಾಳಾಗುತ್ತೆ. ಅವನ್ ಆವತ್ತಿಂದ ಕುಡಿಯೋಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಈ ಕಡೆ ಆ ಮಗು ಕೂಡ ದೊಡ್ಡದಾಗುತ್ತಾ ಬರುತ್ತೆ. ಅವರು ಶ್ರೀಕುಟ್ಟ ಅಂತ ಆ ಮಗುಗೆ ಹೆಸರಿಡ್ತಾರೆ. ಆದ್ರೆ ಆ ಮಗು ಬೆಳೆತಾ ಬೆಳೆತಾ ಸೇಮ್ ಅಜ್ಜಿ ತರನೇ ಆಗ್ತಾ ಹೋಗುತ್ತೆ. ಒಂದಿನ ಶ್ರೀಕುಟ್ಟ ಅಜ್ಜಿ ಅಂತ ಇಟ್ಟಂತ ಮಾಂಸನ ಕಂಡು ಅವನಿಗೆ ಕೂಡ ತಿನ್ನೋಕೆ ಆಸೆ ಆಗಿತ್ತು. ಅದಲ್ಲದೆ ಅವನ ಬಿಹೇವಿಯರ್ ಕೂಡ ತುಂಬಾ ಚೇಂಜ್ ಆಗಿತ್ತು. ಒಂದಿನ ಗೆಳೆಯರೊಟ್ಟಿಗೆ ಆಟ ಆಡ್ತಿರುವಾಗ ಜಗಳಾಗಿ ಅಲ್ಲಿದ್ದೊಬ್ಬ ಹುಡುಗ ಈ ಶ್ರೀಕುಟ್ಟನ ಕಣ್ ನೋಡಿ ಸೇಮ್ ಕೋಣದ ಕಣ್ತರ ಆಗಿದೆ ಅಂದಿದ್ದ. ಹಾಗೆ ಆ ಹೊತ್ತಿಗೆ ಅಲ್ಲಿ ಬಂದ ಆ ಹುಡುಗನ ಗರ್ಭಿಣಿಯ ತಾಯಿಯ ಮಗುವಿನ ಮೇಲೆ ಕಣ್ಣಾಕಿ ಅದನ್ನ ಮುಟ್ಟಿದ್ದ. ಅದರ ಪರಿಣಾಮ ಅದೇ ರಾತ್ರಿ ಮಗು ಹೊಟ್ಟೆಲಿ ಸತ್ತೋಗಿತ್ತು. ಅದರಿಂದ ಕೋಪಗೊಂಡ ಊರಿನ ಜನರು ಅದೇ ಕೂಡಲೇ ಆ ಮನೆ ಹತ್ತಿರ ಹೋಗಿ ರಾಜನ ಹತ್ತಿರ ಗಲಾಟೆ ಮಾಡ್ತಾರೆ. ಒಂದೇ ನೀವೆಲ್ಲ ಮನೆ ಬಿಟ್ಟು ಹೋಗ್ಬೇಕು, ಇಲ್ಲಾಂದ್ರೆ ಆ ಹುಡುಗನ ಮನೆ ಬಿಟ್ಟು ಕಳಿಸ್ಬೇಕಂತ. ಇದನ್ನೆಲ್ಲ ಕಂಡು ರಾಜನ್ಗೆ ಬೇಜಾರಾಗುತ್ತೆ. ಏನ್ ಮಾಡ್ಬೇಕಂತ ಗೊತ್ತಾಗದೆ ಒದ್ದಾಡ್ತಿರುವಾಗ ಅವನಿಗೆ ಶ್ರೀಧರ್ ನೆನಪಾಗಿ ಸೀದಾ ಅಲ್ಲೋಗಿ ಸಹಾಯ ಕೇಳ್ತಾನೆ. ಆವಾಗ ಶ್ರೀಧರ್ ಒಂದು ಟಾಪ್ ಸೀಕ್ರೆಟ್ ರಿವೀಲ್ ಮಾಡ್ತಾನೆ. ಅದೇನಪ್ಪ ಅಂದ್ರೆ, ಇಷ್ಟು ವರ್ಷ ಅವನೊಟ್ಟಿಗಿದ್ದ ಅಜ್ಜಿ ಅಂದ್ರೆ ಅವನಮ್ಮ ಅವನ ಅಮ್ಮನೇ ಅಲ್ಲ. ರಾಜನ್ 18 ವರ್ಷ ಇದ್ದಾಗ ಅವಳು ಸತ್ತೋಗಿದ್ಲು. ಅದಾದ ನಂತರ ಅವಳ ಆತ್ಮವನ್ನು ಯೂಸ್ ಮಾಡ್ಕೊಂಡು ಒಂದು ಡೀಮನ್ ಹೊರ ಬಂದಿತ್ತು. ಆ ಡೀಮನ್ ಹೆಸರು ಇರಿಮಮ್ ದಾಮ್ ಅಂತ. ಆ ಡೀಮನ್ ಆಕ್ಚುಲಿ ಕ್ರಿಯೇಟ್ ಮಾಡಿದ್ದು ಇವಳೆ, ರಾಜನ್ನ ಅಮ್ಮ. ಅವಳ ಹೆಸರು ಕಾಂತಿ ಅಂತ. ಆ ಡೀಮನ್ ಆಕ್ಚುಲಿ ಅರ್ಧ ಮನುಷ್ಯ ಹಾಗೆ ಅರ್ಧ ಕೋಣದಿಂದ ಆಗಿದ್ದು. ಅದಲ್ಲದೆ ಮತ್ತೊಂದು ಶಾಕಿಂಗ್ ಟ್ವಿಸ್ಟ್ ನ ಕೂಡ ಹೇಳ್ತಾನೆ. ಅದೇನಪ್ಪ ಅಂದ್ರೆ, ಇವಾಗ ಹುಟ್ಟಿದ್ನಲ್ಲ ಆ ಶ್ರೀಕುಟ್ಟ, ಅವನ್ ಆಕ್ಚುಲಿ ರಾಜನ್ಗೆ ಹಾಗೆ ಲೀಲಾಗ್ ಹುಟ್ಟಿದ್ದಲ್ಲ. ಅವನ್ ಹುಟ್ಟಿದ್ದು ಅದೇ ಡೀಮನ್ ಇರಿಮಮ್ ದಾಮ್ ಹಾಗೆ ಕಾಂತಿಗೆ. ನಿಮ್ಗೆ ಒಂದ್ ಸೀನ್ ನೆನಪಿರ್ಬಹುದು. ಅಜ್ಜಿ ನೀರ್ ಸುರಿತಿರ್ತಾಳೆ, ಇವಳಿಗೆ ಇಲ್ಲಿ ಹೊಟ್ಟೆ ನೋವು ಸ್ಟಾರ್ಟ್ ಆಗಿ ಮಗು ಜನ್ಮ ಪಡ್ಕೊಳ್ಳುತ್ತೆ ಅಂತ. ಆ ಒಂದ್ ಕಾರ್ಯ ಮಾಡ್ತಿದ್ದೆ ಆ ಅಜ್ಜಿ. ಯಾಕಂದ್ರೆ ಆ ಅಜ್ಜಿಗೆ ಜನ್ಮ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ.
ಅದಕ್ಕೋಸ್ಕರ ತಾನು ಹಾಗೆ ಡೀಮನ್ ಸೇರಿ ಒಂದು ಮಗುನ ಇವಳ ಮೂಲಕ ಜನ್ಮ ಕೊಡ್ತಾರೆ. ಅಂದ್ರೆ ಲೀಲಾನ ಒಂದು ಮೀಡಿಯಂ ಆಗಿ ಯೂಸ್ ಮಾಡ್ಕೊಂಡಿದ್ರು ಅಷ್ಟೇ. ಹಾಗೆ ಶ್ರೀಧರ್ ಈ ಕಾಂತಿ ಯಾರು, ಅವಳು ಎಲ್ಲಿಂದ ಬಂದ್ಲು ಅಂತ ಹೇಳ್ತಾ ಹೋಗ್ತಾನೆ. ಸುಮಾರು ವರ್ಷಗಳ ಹಿಂದೆ ಕಾಡಲ್ಲಿ ಒಬ್ಬ ಕಮ್ಯುನಿಟಿ ವಾಸವಾಗಿದ್ರು. ಆ ಕಮ್ಯುನಿಟಿಲಿದ್ದ ಹುಡುಗಿ ಈ ಕಾಂತಿ. ಅವಳಿಗೆ ಅಪಾರವಾದ ಈ ಬ್ಲ್ಯಾಕ್ ಮ್ಯಾಜಿಕ್ ಶಕ್ತಿಯಲ್ಲಿದ್ದ ಕಾರಣ ಅದನ್ನ ಇನ್ನೂ ಕೂಡ ಕಲಿಬೇಕಂತ ಅವರ ಮನೆಯವರು ಅದೇ ಊರಿನ ಒಬ್ಬ ಮಾಟಗಾತಿಯಾದ ಸೋಮೇಶ್ವರಿ ಹತ್ರ ತಂದ್ಬಿಡ್ತಾರೆ. ಈ ಸೋಮೇಶ್ವರಿಗೆ ಇಬ್ಬರು ಮಕ್ಕಳು, ಮಾಣಿಕನ್ ಹಾಗೆ ಆಯ್ಲಾ ಅಂತ. ಈ ಆಯ್ಲಾಗೆ ಒಂದು ಗಂಡು ಮಗು ಇದೆ. ಆ ಗಂಡು ಮಗು ಬೇರೆ ಯಾರು ಅಲ್ಲ, ನಾವು ಮೂವಿ ಇಲ್ಲಿವರೆಗೆ ನೋಡ್ತಾ ಬಂದಿದ್ದ ಹಾಗೆ ಈ ಕಥೆನಲ್ಲಿ ಹೇಳ್ತಿದ್ದ ಅದೇ ಶ್ರೀಧರ್ ಆಯ್ಲನ ಮಗ ಆಗಿದ್ದ. ಸೊ ಅದಾದ ನಂತರ ಈ ಸೋಮೇಶ್ವರಿಗೆ ಈ ಕಾಂತಿಯ ಬ್ಲ್ಯಾಕ್ ಮ್ಯಾಜಿಕ್ ಪವರ್ನೆಲ್ಲ ಕಂಡು ಶಾಕ್ ಆಗುತ್ತೆ. ಅವಳು ತನ್ನಲ್ಲಿದ್ದ ಎಲ್ಲಾ ಶಕ್ತಿನ ಅವಳಿಗೆ ಕಲಿಸ್ತಾ ಹೋಗ್ತಾಳೆ. ಈ ಸೋಮೇಶ್ವರ ಹತ್ರ ಒಂದು ಬುಕ್ ಇತ್ತು. ಆ ಬುಕ್ ಮೂಲಕ ಎಲ್ಲಾ ಚಾಪ್ಟರ್ ವೈಸ್ ಅವಳಿಗೆ ಹೇಳ್ಕೊಡ್ತಿದ್ಲು. ಆದ್ರೆ ಲಾಸ್ಟ್ ಉಳಿದ ಚಾಪ್ಟರ್ನ ಮಾತ್ರ ಹೇಳಿಕೊಡೋದಿಲ್ಲ. ಅದು ಚಾಪ್ಟರ್ ಆಫ್ ಬ್ಲಡ್ ಅಂತ. ಅದನ್ನ ಕಲಿಯೋಕೆ ಈ ಕಾಂತಿಗೆ ತುಂಬಾ ಇಷ್ಟ ಇತ್ತು. ಅದಕ್ಕೋಸ್ಕರ ಅವಳು ಆ ಟೈಮಿಗೋಸ್ಕರ ಕಾಯ್ತಿದ್ಲು. ಹೀಗಿರುವಾಗ ಒಂದಿನ ಈ ಸೋಮೇಶ್ವರಿ ತನ್ನ ಮಗನ ನಾಮಕರಣ ಹೋಗಿ ಬರ್ತೇನೆ, ಅಲ್ಲಿವರೆಗೆ ಈ ಊರನ್ನ ಒಂದು ಡೀಮನಿಂದ ಕಾಯ್ಬೇಕಂತ ಈ ಕಾಂತಿಗೆ ಕೆಲಸ ಕೊಡ್ತಾಳೆ. ಆ ಡೀಮನ್ ಹೆಸರು ಪೂಚಂಡಿ ಅಂತ. ಸೊ ಆ ಡೀಮನ್ ಕೂಡ ಊರಿಗೆ ಬಂದಾಗ ಕಾಂತಿ ಆ ಡೀಮನ್ ಒಟ್ಟಿಗೆ ಹೋರಾಡಿ ಇಡೀ ಊರನ್ನೆಲ್ಲ ಕಾಪಾಡ್ತಾಳೆ. ಅದರಿಂದ ಕಾಂತಿಗೆ ತುಂಬ ಹೆಸರು ಬರುತ್ತೆ. ಸೊ ಹೀಗೆ ಒಂದಿನ ಯಾರು ಇರದ ಟೈಮಲ್ಲಿ ಈ ಕಾಂತಿ ಹೋಗಿ ಆ ಬುಕ್ ಮೂಲಕ ಕೊನೆ ಚಾಪ್ಟರ್ನ ಕಲಿತು ಬಿಡ್ತಾಳೆ. ಆ ಚಾಪ್ಟರ್ ಮೂಲಕ ಒಬ್ಬ ಯುವಕನನ್ನ ಮದುವೆಯಾಗಿ ಅವನ್ನ ಬಲಿ ಕೊಟ್ರೆ ನಾವು ತುಂಬಾ ಶಕ್ತಿಶಾಲಿ ಆಗ್ಬೋದಂತಿತ್ತು. ಸೊ ಇವಳೇನ್ ಮಾಡ್ತಾಳೆ, ಈ ಸೋಮೇಶ್ವರ ಮಗ ಮಾಲೀಕನ ಮದುವೆಯಾಗಿ ಅವನ್ನ ಬಲಿ ಕೊಟ್ಟು ಒಂದು ಡೀಮನ್ಗೆ ಜನ್ಮ ಕೊಡ್ತಾಳೆ. ಆ ಡೀಮನೇ ಇರುಮಂದಾಮ್. ಆ ಡೀಮನ್ ಆಕ್ಚುಲಿ ಅರ್ಧ ಮನುಷ್ಯ ಹಾಗೆ ಅರ್ಧ ಕೋಣ, ಅದರಿಂದ ಆಗಿದ್ದು. ಆ ವಿಷಯ ಗೊತ್ತಾಗಿ ಈ ಸೋಮೇಶ್ವರಿಗೆ ತುಂಬಾ ಕೋಪ ಬರುತ್ತೆ. ಅದರಿಂದ ಅವಳು ಈ ಕಾಂತಿಗೆ ಶಾಪ ಕೊಡ್ತಾಳೆ. ಬಟ್ ಶಾಪ ವರ್ಕ್ ಆಗಲ್ಲ. ಅದರಿಂದ ಕೋಪಗೊಂಡ ಕಾಂತಿ ಅದೇ ಡೀಮನ್ ಮೂಲಕ ಈ ಸೋಮೇಶ್ವರಿಯ ಎಲ್ಲಾ ಸಂತಾನವನ್ನ ನಾಶ ಮಾಡ್ತಾ ಬರ್ತಾಳೆ. ಈ ಎಲ್ಲರನ್ನ ಕೊಲ್ತಾ ಬರ್ತಾಳೆ. ಆದ್ರೆ ಲಾಸ್ಟ್ ಅಲ್ಲಿ ಈ ಶ್ರೀಧರ್ ಉಳಿದಿದ್ದು ಮಾತ್ರ ಅವಳಿಗೆ ಗೊತ್ತಾಗಲ್ಲ. ಹಾಗೆ ಮತ್ತೊಂದು ವಿಷಯ ಇದೆ. ಇಲ್ಲಿ ಆ ಕಾಂತಿ ತನ್ನ ಪವರ್ ಮೂಲಕ ಡೀಮನ್ ನ ಸೃಷ್ಟಿ ಮಾಡಿದ ನಂತರ ಅವಳ ಹೊಟ್ಟೆಯಲ್ಲಿ ಗೊತ್ತಿಲ್ಲದೆ ಮಾಣಿಕನ್ನ ಮಗು ಬೆಳಿಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಅವಳು ಆ ಮಗುಗೆ ಏನು ಕೂಡ ಮಾಡಲ್ಲ, ಬೆಳೆಸ್ತಾಳೆ. ಹಾಗೆ ದೊಡ್ಡವನಾಗ್ತಾನೆ. ಅವನು ಬೇರೆ ಯಾರು ಅಲ್ಲ, ಇದೇ ರಾಜನ್. ಎನಿವೆ ಹೀಗಿರುವಾಗ ಅವಳೊಂದಿನ ಇದೇ ಡೀಮನ್ ಅಂದ್ರೆ ಇರುಮಂದಾಮ್ ಒಟ್ಟಿಗೆ ಒಂದು ಬೆಟ್ಟಕ್ಕೆ ಹೋದಾಗ ಅಲ್ಲಿರೋ ದೈವಿಕ ಶಕ್ತಿ ಮುಂದೆ ಇವಳ ಶಕ್ತಿ ಎಲ್ಲ ಕೂಡ ನಾಶವಾಗುತ್ತೆ. ಅವಳು ಆಮೇಲೆ ನಾರ್ಮಲ್ ಆಗ್ತಾಳೆ ಮೊದ್ಲಿನ ತರ. ಸೊ ಆವತ್ತಿಂದ ಅವಳು ಮತ್ತೆ ತನ್ನ ಶಕ್ತಿನ ಪಡ್ಕೊಳ್ಳಿಕ್ಕೆ ಒಬ್ಬ ಹುಡುಗಿನ ಹುಡ್ತಿರ್ತಾಳೆ. ಅಸುರ ಸಂತಾನದಿಂದ ಬಂದಂತ ಒಬ್ಬ ಹುಡುಗಿ. ಆ ಹುಡುಗಿಯೇ ಈ ಲೀಲಾ. ಸೊ ಇದೇ ಲೀಲಾನ ರಾಜನ್ಗೆ ಮದುವೆ ಮಾಡಿಕೊಟ್ಟು ಅವಳ ಮೂಲಕ ಮತ್ತೊಂದು ಡೀಮನ್ ಮಗುನ ಪಡ್ಕೋಬೇಕೆಂಬ ಆಸೆಲಿದ್ಲು. ಅಂಡ್ ಕೊನೆಗೂ ಅವಳ ಒಂದು ಆಸೆ ನೆರವೇರಿದೆ. ಹಾಗೆ ಈ ಶ್ರೀಧರ್ ಮತ್ತೊಂದು ವಿಷಯ ಹೇಳಿದ್ದ. ಇವಾಗೇನು ಕಾಂತಿ ಲೀಲಾ ಮೂಲಕ ಮತ್ತೊಂದು ಮಗುಗೆ ಅಂದ್ರೆ ಮತ್ತೊಂದು ಡೀಮನ್ಗೆ ಜನ್ಮ ಕೊಟ್ಟಿದ್ದಾಳೆ. ಅದು ಬೇರೆ ಯಾರು ಅಲ್ಲ, ಶ್ರೀಕುಟ್ಟ. ನಾವು ಬೇವರಲ್ಲೇ ನೋಟಿಸ್ ಮಾಡಿದ್ವಿ ಅವನು ಡೀಮನ್ ಆಗ್ತಾನಂತ. ಹಾಗೆ ಅವನಿಗೆ 11 ವರ್ಷ ಕಂಪ್ಲೀಟ್ ಆದ ನಂತರ ಅವನು ಪೂರ್ಣ ಪ್ರಮಾಣವಾದ ಡೀಮನ್ ಆಗ್ತಾನಂತ ಶ್ರೀಧರ್ ತನ್ನ ಕಥೆನಲ್ಲಿಗೆ ಸ್ಟಾಪ್ ಮಾಡ್ತಾನೆ. ಅವಾಗ ರಾಜನ್ ಕೇಳ್ತಾನೆ, ಇದಕ್ಕೇನು ಪರಿಹಾರ ಇಲ್ವಾ ಅಂತ. ಅದಕ್ಕೆ ಶ್ರೀಧರ್ ಹೇಳ್ತಾನೆ, ನಿನ್ನ ಅಮ್ಮನ ಬಲಿ ಕೊಡಬೇಕು, ಸಾಯಿಸ್ಬೇಕು, ಅದೇ ಪರಿಹಾರ ಅಂತ. ಸರಿ ಅಂತ ಬಹಳ ಸಪ್ಪೆಯಲ್ಲಿ ಅವನು ಮನೆಗೆ ಹಿಂದಿರುಗ್ತಾನೆ. ಅವಾಗ ರಾಜನ್ ಕೇಳ್ತಾನೆ, ಇದಕ್ಕೇನು ಪರಿಹಾರ ಇಲ್ವಾ ಅಂತ. ಅದಕ್ಕೆ ಶ್ರೀಧರ್ ಹೇಳ್ತಾನೆ, ನಿನ್ನ ಅಮ್ಮನ ಬಲಿ ಕೊಡಬೇಕು, ಸಾಯಿಸ್ಬೇಕು, ಅದೇ ಪರಿಹಾರ ಅಂತ. ಸರಿ ಅಂತ ಬಹಳ ಸಪ್ಪೆಯಲ್ಲಿ ಅವನು ಮನೆಗೆ ಹಿಂದಿರುಗ್ತಾನೆ. ಅಷ್ಟರೊಳಗೆ ಈ ಕಡೆ ಇಲ್ಲಿ ಕಾಂತಿ ಲೀಲಾ ಒಟ್ಟಿಗೆ ಎಲ್ಲ ಸೀಕ್ರೆಟ್ನ ಶೇರ್ ಮಾಡ್ಕೊಂಡಿದ್ಲು. ಅಂದರೆ ನಾವೇನು ಇಷ್ಟೊತ್ತವರೆಗೆ ತಿಳ್ಕೊಂಡಿದ್ವಲ್ಲ, ಈ ಎಲ್ಲ ಸೀಕ್ರೆಟ್ ಕೂಡ ಅವಳಿಗೆ ಗೊತ್ತಾಗುತ್ತೆ. ಅಂದರೆ ಈ ಶ್ರೀಕುಟ್ಟ ಒಬ್ಬ ಡೀಮನ್ ಮಗ. ಅವನು ಕಾಂತಿ ಹಾಗೆ ಡೀಮನ್ ಮಗನೇ ಹೊರತು ನಿಮ್ಮಿಬ್ಬರ ಮಗ ಅಲ್ಲ ಅಂತ. ಅದನ್ನ ಕೇಳಿ ಲೀಲಾಗೆ ಶಾಕ್ ಆಗುತ್ತೆ. ಹಾಗೆ ಆವತ್ತಿಗಲ್ಲಿ ರಾಜನ್ ಬರ್ತಾನೆ. ಅವನಿಗೊಂದು ಡೌಟ್ ಇತ್ತು. ಅವನು ಅವಳನ್ನ ಸಾಯಿಸೋಕ್ಕಿಂತ ಮುಂಚೆ ಒಂದು ಕ್ವಶನ್ ಕೇಳ್ತಾನೆ. ಸ್ಟಾರ್ಟಿಂಗಲ್ಲಿ ಫಸ್ಟ್ ಟೈಮ್ ಇವಳು ಪ್ರೆಗ್ನೆಂಟ್ ಆಗಿದ್ದಾಗ ಮಗು ಸತ್ತೋಯ್ತಲ್ಲ, ಅದು ಆಕ್ಸಿಡೆಂಟಾ ಇಲ್ಲ ಬೇಕಂತೆ ಮಾಡಿದ ಅಂತ. ಅದಕ್ಕೆ ಕಾಂತಿ ಹೇಳ್ತಾಳೆ, ಆ ಮಗುನ ಕೊಂದಿದ್ದು ನಾನೇ. ಯಾಕಂದರೆ ಡೀಮನ್ಗೆ ಫಸ್ಟಿಗೆ ಬಲಿಬೇಕಾಗಿತ್ತು, ಅದಕ್ಕೋಸ್ಕರ ಕೊಂದೆ ಅಂತ. ಅದನ್ನು ಕೇಳಿ ಕೋಪಗೊಂಡ ಈ ರಾಜನ್ ಅವಳ ಕತ್ತನ್ನು ಅವಳ ಕೂದಲನ್ನು ಯೂಸ್ ಮಾಡಿ ಬಹಳ ಬಿಗಿಯಾಗಿ ಹಿಡಿತಾ ಅವಳನ್ನಲ್ಲೇ ಕೊಂದು ಬಿಡ್ತಾನೆ. ಅನಂತರ ಶವನ ದಫನ್ ಮಾಡಲಿಕ್ಕೆ ಕರ್ಕೊಂಡು ಹೋಗುವಾಗ ಅವಳ ಶವನ ಎತ್ಕೊಂಡು ಹೋಗ್ಲಿಕ್ಕಾಗಲ್ಲ. ಆಗ ರಾಜನೊಂದು ಪ್ಲ್ಯಾನ್ ಮಾಡ್ತಾನೆ. ಅವಳ ಕೂದಲನ್ನು ಕಟ್ ಮಾಡ್ತಾನೆ. ಆವಾಗ ಭಾರ ಕಡಿಮೆ ಆಗುತ್ತೆ. ಯಾಕಂದರೆ ಅವನಿಗೆ ಗೊತ್ತಿತ್ತು ಅವಳ ಶಕ್ತಿ ಇರುವುದೇ ಅವಳ ಕೂದಲಲ್ಲಿ ಅಂತ. ಅನಿವೆ ಅಂತೂ ನಂತರ ಎಲ್ಲರೂ ಸೇರಿ ಶವನ ಸುಟ್ಟಾಕ್ತಾರೆ. ಆವಾಗ ಈ ಲೀಲಾ ಮಗನ ಕರ್ಕೊಂಡು ಅಲ್ಲಿಂದ ಹೋಗ್ಲಿಕ್ಕೆ ಮುಂದಾಗ್ತಾಳೆ.
ಅಂದರೆ ಅವಳ ಅಪ್ಪನ ಮನೆಗೆ. ಆವಾಗ ಇವನು ತಡಿತಾನೆ, ಯಾಕಂದರೆ ಸಮಸ್ಯೆ ಇನ್ನೂ ಎಂಡ್ ಆಗಿಲ್ಲ, ಸಮಸ್ಯೆ ಸ್ಟಾರ್ಟ್ ಆಗಿದೆ ಇವಾಗಿಂದ. ಬಿಕಾಸ್ ಅವಳ ದೇಹವೇನೋ ನಾಶವಾಯಿತು, ಬಟ್ ಆತ್ಮ ಇನ್ನೂ ಕೂಡ ಇದೆ, ಅದನ್ನ ನಾಶ ಮಾಡಲಿಕ್ಕೆ ಇವನು ಬೇಕೇ ಬೇಕಂತ. ಸರಿ ಅಂತ ಅವಳು ಕೂಡ ಸುಮ್ಮನಾಗ್ತಾಳೆ. ಹಾಗೆ ಅದರ ನೆಕ್ಸ್ಟ್ ಡೇ ಶ್ರೀಧರ್ ರುದ್ರ ಎಂಬ ಮಾಟಗಾರನ ಕರ್ಕೊಂಡ್ಬಂದು ರಿಚುವಲ್ ಮಾಡ್ತಾನೆ. ಅದಕ್ಕೋಸ್ಕರ ಕಾಂತಿ ಒಂದು ಗೊಂಬೆ ಥರ ಮಾಡ್ತಾನೆ. ಹಾಗೆ ಅದ್ರ ಮೇಲೆ ಇದೇ ಹುಡುಗ ಶ್ರೀಕುಟ್ಟನ ರಕ್ತ ಚೆಲ್ತಾರೆ. ಆವಾಗ ಆ ಗೊಂಬೆ ಸ್ಥಿರವಾಗುತ್ತೆ. ಹೀಗೆ ರಿಚುವಲ್ ಮಾಡ್ತಾ ಮಾಡ್ತಾ ಈ ರುದ್ರ ಹೇಳ್ತಾನೆ, ಅವಳ ಆತ್ಮ ನಾಶ ಆಗಬೇಕಾದ್ರೆ ಈ ಶ್ರೀಕುಟ್ಟನ ಬಲಿ ಕೊಡ್ಬೇಕಂತ. ಬಟ್ ಅದಕ್ಕೆ ಲೀಲಾ ಒಪ್ಪಲ್ಲ. ಅವಳು ಹಠ ಮಾಡ್ತಾಳೆ. ಇವನು ಕನ್ವಿನ್ಸ್ ಮಾಡ್ತಾನೆ, ಅದು ನಮ್ಮ ಮಗ ಅಲ್ಲ, ಅದೊಂದು ಡೀಮನ್ ಅಂತ. ಬಟ್ ಅದು ಅವಳಿಗೆ ಮ್ಯಾಟ್ರ್ ಆಗಲ್ಲ. ಅವನನ್ನು ಹೊಟ್ಟೆಲಿ ಹುಟ್ಟಿದಾನೆ, ನನ್ನ ಮಗ ಅಷ್ಟೇ ಅಂತ ಅವಳು ಬಾರಿ ಹೇಳ್ತಿದ್ಲು. ಸೊ ಇವನಿಗೆ ಬೇರೆ ದಾರಿ ತೋರದೆ ಅವಳನ್ನ ಒಂದು ರೂಮಲ್ಲಿ ಕೂಡಿ ಹಾಕ್ತಾನೆ. ಆನಂತರ ಇವನ್ನ ಬಲಿ ಕೊಡ್ಬೇಕಂತ ಹೋದಾಗ ಅಲ್ಲಿ ಶಾಕಿಂಗ್ಲಿ ಈ ಶ್ರೀಕುಟ್ಟ ಕೊನೆಗೂ ತನ್ನ ಡೀಮನ್ ರೂಪನ ತಾಳ್ತಾನೆ. ಆ ಶ್ರೀಧರ್ ಹೇಳಿದ್ದ ಅವನಿಗೆ 11 ವರ್ಷ ಆದಮೇಲೆ ಅವನು ಸಂಪೂರ್ಣವಾಗಿ ಡೀಮನ್ ಆಗ್ತಾನಂತ. ಸೊ ಇವಾಗ ಆ ರೂಪ ಎಲ್ಲರಿಗೂ ತೋರುತ್ತೆ. ಲೀಲಾ ಅದನ್ನ ಕಂಡು ಶಾಕ್ ಆಗ್ತಾಳೆ. ಆದರೂ ಅವಳ ಮನಸ್ಸಲ್ಲಿ ನನ್ನ ಮಗ ಎಂಬ ಭಾವನೆ ಇನ್ನೂ ಕೂಡ ಇತ್ತು. ಆನಂತರ ಎಲ್ಲರೂ ಸೇರಿ ಆ ಡೀಮನ್ನ ಮರ ಕಟ್ಟಿ ಅದರ ತಲೆಗೆ ಮೊಳೆ ಹೊಡ್ಲಿಕ್ಕೆ ಹೋದಾಗ ಈ ಲೀಲಾ ಹೇಗೋ ತಪ್ಪಿಸ್ಕೊಂಡು ಬಂದು ಒಂದು ಬಾಣದ ಮೂಲಕ ಈ ರಾಜನ್ನ ಕೊಂದಾಕ್ತಾನೆ. ಎಲ್ಲರೂ ಕೂಡ ಸಾಯ್ತಾರೆ. ಇವಾಗ ಉಳಿದಿರೋದು ಲೀಲಾ ಹಾಗೆ ಆ ಡೀಮನ್ ಅಂದರೆ ಅವಳ ಮಗ ಮಾತು. ಹಾಗೆ ಆವತ್ತಿಂದ ಲೀಲಾ ತನ್ನ ಮಗನ ಡೀಮನ್ ಥರನೇ ನೋಡ್ತಾ ಬರ್ತಾಳೆ. ಯಾವ ರೀತಿ ಈ ರಾಜನ್ ತನ್ನ ಅಮ್ಮನ ಮಾಂಸ ಕೊಟ್ಟು ನೋಡ್ಕೊಂಡು ಬಂದಿದ್ನೋ ಅದೇ ರೀತಿ ಇವತ್ತಿಂದ ಲೀಲಾ ತನ್ನ ಮಗನಿಗೆ ಅಂದರೆ ಡೀಮನ್ಗೆ ಮಾಂಸವನ್ನೆಲ್ಲ ಕೊಡ್ತಾ ಅವನ್ನ ನೋಡ್ಕೊಳ್ತಾ ಬರ್ತಾಳೆ. ಹಾಗೆ ಅಲ್ಲಿಗೆ ಆ ಮೂವಿ ಕೂಡ ಎಂಡ್ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.